ಓಂ ಶ್ರೀ ಸಾಯಿರಾಮ್. ನನ್ನ ಕೋಟಿ ಕೋಟಿ ಪ್ರಣಾಮಗಳು ಸ್ವಾಮಿಯ ಪಾದಗಳಿಗೆ ಮತ್ತು ಶ್ರೋತೃ ಬಾಂಧವರಿಗೆ ಕೂಡ ನನ್ನ ನಮಸ್ಕಾರಗಳು. ನಾನು 50 ವರ್ಷಕ್ಕಿಂತ ಜಾಸ್ತಿ ಆಂಧ್ರ ಪ್ರದೇಶದಲ್ಲಿ ಇದ್ದಿದ್ದರಿಂದ ಕನ್ನಡ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ನೀವು ಕ್ಷಮಿಸಬೇಕು ಅಂತ ಕೇಳಿಕೊಂಡು ನಾನು ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ಅವತಾರ ಯಾಕೆ ಬರುತ್ತೆ ಅಂದರೆ, ಕಲಿಯುಗದಲ್ಲಿ 3 ಅವತಾರ ಇದೆ. ಫಸ್ಟು ಶಿರ್ಡಿ ಸಾಯಿ ಬಾಬಾ, 2ನೇದು ಸತ್ಯಸಾಯಿ ಬಾಬಾ, ಆ್ಯಂಡ್ 3ನೇದು ನಾವೆಲ್ಲ ವೆಯ್ಟ್ ಮಾಡ್ತಿರೋದು ಪ್ರೇಮ ಸಾಯಿ. ಒಂದ್ಸತಿ ಸ್ವಾಮಿ ಅವರ ಫೈನಾನ್ಸ್ ಆಫೀಸರ್ಸು, ಸೂಪರ್ ಸ್ಪೆಷಾಲಿಟಿ ಫೈನಾನ್ಸ್ ಆಫೀಸರ್ಸ್ ಹತ್ರ ಒಂದು ಮಾತು ಹೇಳಿದ್ರಂತೆ, ಅವತಾರಗಳು ಮುಂದೆನೂ ಬಂದಿದೆ, ಮುಂದಕ್ಕೂ ಬರುತ್ತೆ, ಆದರೆ ಈ ಸತ್ಯಸಾಯಿ ಅವತಾರ ಹಿಂದೆನೂ ಬಂದಿರಲಿಲ್ಲ, ಮುಂದೆನೂ ಬರೋದಿಲ್ಲ. ಆದ್ದರಿಂದ ಇದು ಒಂದು ಸ್ಪೆಷಲ್ ಅವತಾರ ಅಂತ ಹೇಳಿದ್ರು. ಒಂದ್ಸತಿ ನಮ್ಮ ಗ್ರೂಪ್ ಇಂಟರ್ವ್ಯೂನಲ್ಲಿ ಸ್ವಾಮಿ ಹೇಳಿದ್ರು, ನೋಡು, ಕೃಷ್ಣಂದು ಪರಿಪೂರ್ಣ ಅವತಾರ, ಕೃಷ್ಣ ಆದಮೇಲೆ ಇದೇ ಪರಿಪೂರ್ಣ ಅವತಾರ ಅಂತ ಅವ್ರ ಬಗ್ಗೆನೇ ಹೇಳ್ಕೊಂಡ್ರು. ಅಂಥ ಒಂದು ಅವತಾರದ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಎಷ್ಟು ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಸ್ವಾಮಿ ನನಗೆ ಇದು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರು ಪ್ರಿನ್ಸಿಪಾಲ್ ಅವರು ಹೇಳಿದಾಗೆ ನಂದು ಎಲ್ಲ ಮೈಸೂರಲ್ಲೇ ನಡೀತು. ಹುಟ್ಟಿದ್ದು ಇಲ್ಲೇ, ನನ್ನ ಎಜುಕೇಷನು ಇಲ್ಲೇ, ಜಾಬು ಇಲ್ಲೇ, ಎಲ್ಲ ಇಲ್ಲೇ ಮಾಡಿರೋದು. ಬಟ್ ಅವಾಗ ನಾವು ಪುಟ್ಟಪರ್ತಿಗೆ ಹೋಗಿ ಬರ್ತಿದ್ವಿ. ಸ್ವಾಮಿ ಹತ್ರ ನಮಗೆ ಸಂಬಂಧ ಇತ್ತು. ನಮಗೆ 1968ನೇ ಇಸ್ವಿಲಿ ಫಸ್ಟ್ ಫ್ಯಾಮಿಲಿ ಇಂಟರ್ವ್ಯೂ ಕೊಟ್ಟರು ಸ್ವಾಮಿ ನಮಗೆ. ಆ ಇಂಟರ್ವ್ಯೂನಲ್ಲಿ ನಮ್ಮ ಮುತ್ತಾತ ತಾತ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಸ್ವಾಮಿ. ಆವಾಗ ನಮಗೆ ಅನ್ನಿಸ್ತು, ಇವರು ದೇವರು, ಇವರನ್ನು ನಾವು ಪೂಜಿಸಬೇಕು ಅಂತ ಹೇಳಿ ನಮಗೆ ಒಂದು ಬಲವಾದ ನಂಬಿಕೆ ಬಂತು. ಅವಾಗ ನಾನು 1973ರಲ್ಲಿ JSS ಕಾಲೇಜ್ಗೆ ಸೇರಿದೆ. ನಾನು ಅಲ್ಲಿ ಸ್ಟೂಡೆಂಟ್ ಕೂಡ, ಆಮೇಲೆ ಟೀಚರ್ ಕೂಡ ಆದೆ. ನನ್ನ ಟೀಚರು ನನ್ನ ಜೊತೆನೇ ವರ್ಕ್ ಮಾಡಿದ್ರು, ಅದೊಂದು ದೊಡ್ಡ ಭಾಗ್ಯ ನನಗೆ. ಆಮೇಲೆ 2 ವರ್ಷ ವರ್ಕ್ ಮಾಡಿದ್ಮೇಲೆ ನಂಜನಗೂಡು JSS ಕಾಲೇಜಲ್ಲಿ ದಿವಸ ಹೋಗಿ ಬಂದು ಮಾಡ್ತಿದ್ದೆ. ಆಮೇಲೆ ಒಂದು ದಿವಸ ನನಗೆ ಸಾಕು ಅನ್ನಿಸ್ತು, ದಿವಸ ಯಾರಪ್ಪ ಈ ಥರ ಓಡಾಡ್ತಾರೆ, ಎಲ್ಲರೂ ಸ್ವಾಮಿ ಕಾಲೇಜ್ ಏನಾದ್ರು ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಂದು ಕಡೆ ಇರ್ಬೋದು ಅಂತ ಥಾಟ್ ಬಂತು ನನಗೆ ಅಷ್ಟೆ. ಆಗ ಸ್ವಾಮಿ ನನ್ನ ಕನ್ಸಲ್ಲಿ ಬಂದು ಹೇಳಿದ್ರು, ನೋಡಿ, ಈ ಸತಿ ಹುಟ್ಟಿದ ಹಬ್ಬ ಮುಗಿದ ಮೇಲೆ ನಾನು ಅನಂತಪುರಕ್ಕೆ ಹೋಗ್ತೀನಿ, ನೀನು ಬಾ, ಅನಂತಪುರಕ್ಕೆ ಬಾ. ಅಲ್ಲಿ ಪುಟ್ಟಪರ್ತಿಲಿ ಬಸ್ ಇಳಿದಾಗ ಅವ್ರು ಹೇಳ್ತಾರೆ, ಸ್ವಾಮಿ ಈಗಿನ ಅನಂತಪುರಕ್ಕೆ ಹೋದ್ರು ಅಂತ, ನೀನು ಇನ್ನೊಂದು ಬಸ್ ಹಿಡ್ಕೊಂಡು ಬಾ, ನಾನು ನಿಮಗೆ ಇಂಟರ್ವ್ಯೂ ಮಾಡಿ ನಾನೇ ಡೈರೆಕ್ಟಾಗಿ ನಿನ್ನ ಅಪಾಯಿಂಟ್ ಮಾಡ್ತೀನಿ, ಬಾ ಅಂತ ಹೇಳಿದೆ. ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಹೇಳಿದೆ ಈ ವಿಚಾರ, ನಾನು ಹೋಗ್ತೀನಿ ಅನಂತಪುರಕ್ಕೆ ಅಂತ. ನಮ್ಮ ತಂದೆ ಹೇಳಿದ್ರು, ಏನಮ್ಮ ಇರೋ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗ್ತಿದೆಯಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಅಂತಂದು. ನಾನು ಹೇಳಿದೆ, ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ನಮ್ಮ ಸಿಸ್ಟರ್ನು ನಮ್ಮ ತಾಯಿನೂ ಕರ್ಕೊಂಡು ಬಂದೆ ಪುಟ್ಟಪರ್ತಿ ಬಸ್ ಸ್ಟ್ಯಾಂಡಲ್ಲಿ ಇಳಿತಿದ್ದಂಗೆ ಅಲ್ಲಿ ಹೇಳಿದ್ರು, ಈಗಿನ ಸ್ವಾಮಿ ಅನಂತಪುರಕ್ಕೆ ಹೋದ್ರು ಅಂತ. ನನ್ನ ಕನಸಲ್ಲಿ ಏನು ಹೇಳಿದ್ರು ಅದು ನಡೆಯೋಕ್ಕೆ ಶುರುವಾಯಿತು. ನಾವು ಇನ್ನೊಂದು ಬಸ್ ಹಿಡ್ಕೊಂಡು ಅನಂತಪುರಕ್ಕೆ ಹೋದ್ವಿ. ಸ್ವಾಮಿ ಯಾವುದೋ ಭಕ್ತರ ಮನೆಗೆ ಹೋಗೋದಕ್ಕೋಸ್ಕರ ಅಲ್ಲಿ ಕಾಲೇಜ್ ಇದ್ರ ಮುಂದೆ ನಿಂತಿದ್ರು, ಕೋಟಿಗೆ ಹೋದ್ರು. ನನ್ನ ನೋಡಿ ಬಂದ್ಯಾ ಅಂದ್ರು. ಸ್ವಾಮಿ ಬಂದೆ.
ಅಂದ್ಬಿಟ್ಟು ಹೇಳಿ ಆ ಡಿವೋಟಿ ಮನೆಗೆ ಹೋದರು. ಮಾರನೇ ದಿವಸ ಮಾರ್ನಿಂಗು ಸ್ವಾಮಿ ದರ್ಶನಕ್ಕೆಲ್ಲ ಬಂದಿದ್ರು. ಅಲ್ಲಿ ಅನಂತಪುರದಿಂದ ಪಬ್ಲಿಕ್ಕು ಬರ್ತಾರೆ ಸ್ವಾಮಿ ದರ್ಶನಕ್ಕೋಸ್ಕರ, ಎಲ್ಲ ಬಂದು ಕೂತಿದ್ರು. ತಾನೇ ನಾವು ಹೋಗಿ ಪಬ್ಲಿಕ್ಕಲ್ಲಿ ಕೂತಿದ್ವಿ ಕಾಲೇಜ್ ಎಂಟ್ರೆನ್ಸಲ್ಲಿ. ಸ್ವಾಮಿ ಬಂದರು ರೂಮಿಂದ. ಬಂದು ಯಾರದು ಮೈಸೂರು ಅಮ್ಮಾಯಿ ಅಂತ ಕೇಳಿದ್ರು. ಆವಾಗ ನಾನು ಎದ್ದು ಮುಂದೆ ಹೋದೆ. ಸ್ವಾಮಿ ಕೇಳಿದ್ರು, ಇಂಟರ್ವ್ಯೂ ನಾನು ಮಾಡಲಾ ಅಥವಾ ಇಂಟರ್ವ್ಯೂ ಬೋರ್ಡ್ ಬೇಕಾ ನಿಮಗೆ ಅಂದರು. ನನಗೆ ಸಡನ್ನಾಗಿ ನನ್ನ ಕನಸಲ್ಲಿ ಏನು ನಡೀತೋ ಅದೆಲ್ಲ ನಡೀತಾ ಇದೆ ನಿಜವಾಗಿ. ಆಗ ನಾನು ಸುಮ್ಮನೆ ಸ್ವಾಮಿ ಮುಖ ನೋಡಿದೆ. ನಾನು ಅದಕ್ಕೆ ಸ್ವಾಮಿ ಯಾಕೆ ನಾನು ಬೇಡವಾ ಅಂದರು. ಇಲ್ಲ ಸ್ವಾಮಿ ನೀವೇ ಮಾಡಿ ಇಂಟರ್ವ್ಯೂ ಅಂತ ಹೇಳಿದೆ. ಸ್ವಾಮಿ ಇಂಟರ್ವ್ಯೂನಲ್ಲಿ ಅವ್ರು ಏನು ಕ್ವಶನ್ ಕೇಳಲಿಲ್ಲ, ಅವ್ರು ನನ್ನ ಬಗ್ಗೆ ಮಾತಾಡಿದ್ರು ಥ್ರೂ ಔಟ್. ನಂಜನಗೂಡಿಗೆ ಯಾವ ಥರ ಹೋಗ್ತಿದ್ದೆ, ಬರ್ತಿದ್ದೆ, ಕ್ಲಾಸಲ್ಲಿ ಪಾಠ ಮಾಡ್ತಿದ್ದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಸ್ವಾಮಿ ಅವರಾಗೆ. ಸರಿ, ಕೊನೆಯಲ್ಲಿ ಒಂದು ಕ್ವಶನ್ ಕೇಳಿದ್ರು ಸ್ವಾಮಿ ನನ್ನ, ನೀನು ಕ್ಲಾಸ್ ಅಷ್ಟು ಸೈಲೆಂಟ್ ಆಗಿ ಇರ್ತಿತ್ತಲ್ಲ ಗೊತ್ತಾ ನಿಮ್ಗೆ ಯಾಕೆ ಅಂತ. ನನಗೆ ಗೊತ್ತಿರಲಿಲ್ಲ. ನಾನೆಲ್ಲೋ ನನ್ನ ಪಾಠ ಆ ಥರನೋ ಅದಕ್ಕೋಸ್ಕರ ಕ್ಲಾಸ್ ಅಷ್ಟು ಸೈಲೆಂಟ್ ಆಗಿದೆ ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಟೀಚರ್ ಕೂಡ ನನ್ನ ಜೊತೆನೇ ಕ್ಲಾಸ್ ತೊಗೋತಾ ಇದ್ರು ಅದೇ ಇದರಲ್ಲಿ. ಎಲ್ಲ ಕಡೆನೂ ಗಲಾಟೆ ಇರ್ತಿತ್ತು, ನನ್ನ ಕ್ಲಾಸ್ ಒಂದೇನು ಅಷ್ಟು ಸೈಲೆಂಟ್ ಆಗಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಆಗ ಸ್ವಾಮಿ ಹೇಳಿದ್ರು, ಕ್ಲಾಸ್ಗೆ ಎಂಟ್ರ್ ಆಗೋಕ್ಕೆ ಮುಂಚೆ ನೀನು ಪ್ರೇ ಮಾಡ್ತಿದ್ದೆ ನನ್ನನ್ನು. ಸ್ವಾಮಿ ನನ್ನ ಕ್ಲಾಸಲ್ಲಿ ಕೂತ್ಕೊಳ್ಳಿ ಸ್ವಾಮಿ ಅಂತ. ಅದಕ್ಕೆ ನಿನ್ನ ಕ್ಲಾಸಲ್ಲಿ ನಾನು ಯಾವಾಗಲೂ ಕೂತಿರ್ತಿದ್ದೆ, ಅದಕ್ಕೋಸ್ಕರ ನಿಮ್ಮ ಕ್ಲಾಸಲ್ಲಿ ಅಷ್ಟು ಸೈಲೆಂಟ್ ಆಗಿರ್ತಿತ್ತು ಅಂದರು. ನೋಡಿದ್ರ ಪ್ರೇಯರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಇಲ್ಲಿ ಒಂಚೂರು ಡೈವರ್ಟ್ ಆಗ್ತೀನಿ. ಈ ಪ್ರೇಯರ್ ಬಗ್ಗೆ ಒಂದ್ಸತಿ ನಾನು ಸ್ವಾಮಿಯನ್ನ ಇಂಟರ್ವ್ಯೂನಲ್ಲಿ ಕೇಳಿದೆ, ಏನು ಸ್ವಾಮಿ ಪ್ರತಿಯೊಂದಕ್ಕೂ ನಾವು ನಿಮ್ಮನ್ನು ಕೇಳಬೇಕಾ, ಪ್ರೇ ಮಾಡಬೇಕಾ ಅಂತ ಕೇಳಿದೆ. ಅದಕ್ಕೆ ಸ್ವಾಮಿ ಅಂದರು, ಹೌದಮ್ಮ ಪ್ರೇ ಮಾಡಬೇಕು, ಮಾಡದೇ ಇದ್ರೆ ನಾನು ಆನ್ಸರ್ ಮಾಡಲ್ಲ ಅಂದರು. ಆದರೆ ಪ್ರೇ ಮಾಡಿದ್ದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಅಂತಿಲ್ಲ. ನಾನು ನಿಮ್ಮ ತಾಯಿ ಥರ ಅಲ್ಲ, ಕೇಳಿದ್ದೆಲ್ಲ ತಾಯಿ ಮಗು ಕೇಳ್ತಿದ್ದಂಗೆ ಎಲ್ಲ ಕೊಟ್ಬಿಡ್ತಾಳೆ. ಕೆಟ್ಟದ್ದು ಒಳ್ಳೆಯದು ಏನು ಯೋಚನೆ ಮಾಡಲ್ಲ, ಮಗು ಕೇಳ್ತು ಅದು ಕೊಟ್ಬಿಡ್ತಾಳೆ. ನಾನು ಆ ಥರ ಅಲ್ಲ, ಡಿವೈನ್ ಮದರ್ ನಾನು ಅಂದು. ನಿನ್ನ ಪ್ರೇಯರ್ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾನು ನೋಡ್ತೀನಿ, ಏನಾದ್ರು ಮಾಡಿದ್ಯೋ ಅದಕ್ಕೋಸ್ಕರ ನೀನು ಏನಾದ್ರು ಮಾಡಿದ್ರೇ ನಾನು ಆನ್ಸರ್ ಮಾಡ್ತೀನಿ ಪ್ರೇಯರು, ನೀನೇನು ಮಾಡಿದ್ದರೆ ನಾನು ಮಾಡಲ್ಲ ಅಂತ. ಅದಕ್ಕೋಸ್ಕರನೇ ಅನಿಸುತ್ತೆ ಶಿರಡಿ ಬಾಬಾ ಅವ್ರ ಹತ್ರ ಯಾರು ಏನಾದ್ರು ಕೇಳಿದ್ರೆ ಅವರು ಫಸ್ಟ್ ದಕ್ಷಿಣೆ ಕೊಡೋದು ಕೇಳ್ತಿದ್ರು. ಮೇ ಬಿ ಅದಕ್ಕೋಸ್ಕರನೇ ಅನಿಸುತ್ತೆ ಏನು ಮಾಡಿಲ್ಲ ಭಕ್ತರು, ಅದರಿಂದ ಇದು ದಕ್ಷಿಣೆನಾರು ಇಸ್ಕೊಂಡು ಮಾಡೋಣ ಅಂತ ಮಾಡ್ತಿದ್ರು ಅನ್ನೋ ಶಿರಡಿ ಬಾಬಾ ಅವರು. ಬಟ್ ದಕ್ಷಿಣೆ ತಗೊಂಡು ಕೆಲಸ ಮಾಡ್ತಿದ್ರು ಸರ್. ಸೊ ಆಮೇಲೆ ಹೇಳಿದ್ರು ಸ್ವಾಮಿ, ಏನು ನೀನೇನು ಮಾಡಿದ್ದರೆ ನಾನು ಆನ್ಸರ್ ಮಾಡೋದಿಲ್ಲ ಅಂತ. ಆವಾಗ ನನಗೆ ಅನ್ನಿಸ್ತು, ಅದಕ್ಕೆ ಎಷ್ಟೋ ಸತಿ ಪ್ರೇಯರ್ ಮಾಡ್ತೀವಿ ಬಟ್ ನಮ್ಮ ಕೆಲಸ ಆಗಲ್ಲ, ಇದಕ್ಕೆ ಅನಿಸುತ್ತೆ ಹಿಂದಿನ ಜನ್ಮದಲ್ಲಿ ಏನು ಮಾಡ್ಕೊಂಡು ಬಂದಿಲ್ವೋ ಏನೋ, ಅದಕ್ಕೋಸ್ಕರ ಸ್ವಾಮಿ ಆನ್ಸರ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಆ ಕಾಂಟೆಕ್ಸ್ಟಲ್ಲಿ ಸ್ವಾಮಿ ದ್ರೌಪದಿ ಎಕ್ಸಾಂಪಲ್ ಕೊಟ್ಟರು. ಅಂದರೆ ದ್ರೌಪದಿ ಅವಮಾನ ಆಗುವಾಗ ಕೃಷ್ಣನ ಕರೀತಾಳೆ ಹೆಲ್ಪಿಗೆ. ಅವಾಗ ಕೃಷ್ಣ ಒಂದು ನಿಮಿಷ ಯೋಚನೆ ಮಾಡ್ತಾರೆ, ದ್ರೌಪದಿ ಏನಾದ್ರು ಮಾಡಿದಾಳ ನನಗೆ ಈಗ ನಾನು ಆನ್ಸರ್ ಮಾಡೋದಕ್ಕೆ ಅಂಥೇಳಿ. ಆಗ ಕೃಷ್ಣ ಜ್ಞಾಪಕ ಬಂದಂತೆ. ಒಂದ್ಸತಿ ಅವರ ಕೃಷ್ಣ ಕಬ್ಬು ತಿನ್ನುವಾಗ ತನ್ನ ಕಿರು ಬೆರಳನ್ನು ಕುಯ್ಕೋತಾರೆ. ಆವಾಗ ರಾಣಿಯರೆಲ್ಲ ಬಟ್ಟೆಗೋಸ್ಕರ ಹುಡುಕ್ತಾರೆ, ಯಾರಿಗೇನು ಸಿಕ್ಕಲ್ಲ. ಆವಾಗ ದ್ರೌಪದಿನೇ ತನ್ನ ಪಲ್ಲುನೇ ಹರಿದು ಕೃಷ್ಣನ ಬೆರಳು ತಡ್ತಾ ಹೋಗ್ತಾರೆ. ಸ್ವಾಮಿ ಅಂದರು, ಅದೇ ಬೆರಳಿಂದಲೇ ದ್ರೌಪದಿಗೆ ಅಕ್ಷಯದ್ದು ಸೀರೆಗಳನ್ನ ಕಳಿಸ್ತಾ ಕೃಷ್ಣ. ಆ ಥರ
ಏನಾದರೂ ಮಾಡಿದರೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ ಅಂತ. ಸೊ ಅದರಿಂದ ಅಷ್ಟು ಇಂಪಾರ್ಟೆನ್ಸ್ ಇದೆ ಪ್ರೇಯರ್ಗೆ. ಸರಿ, ಇಂಟರ್ವ್ಯೂ ಆಯಿತು. ಸ್ವಾಮಿ ಅಲ್ಲಿ ಈಗ ಪ್ರೆಸೆಂಟ್ ಚಾನ್ಸಲರ್ ಇದ್ದಾರಲ್ಲ ಯೂನಿವರ್ಸಿಟಿ, ಚಕ್ರವರ್ತಿ, ಅವರು ಕೂತಿದ್ರು, ಗವರ್ನಿಂಗ್ ಬಾಡಿ ಮೆಂಬರ್ಸ್ ಎಲ್ಲ ಕೂತಿದ್ರು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರಿಗೆ. ಇವಳು ಸ್ಟೂಡೆಂಟ್ ಅಲ್ಲ, ಟೀಚರು, ನನ್ನ ಕಾಲೇಜಲ್ಲಿ ವರ್ಕ್ ಮಾಡೋಕ್ಕೆ ಬಂದಿದ್ದಾಳೆ ಅಂತಂದರು. ಆಮೇಲೆ ನನ್ನನ್ನು ಕೇಳಿದ್ರು, ನಿನಗೆ ಇಷ್ಟ ಆಯ್ತಾ ನಮ್ಮ ಕ್ಯಾಂಪಸ್ಸು ಅಂದರು. ಇಷ್ಟ ಆಯಿತು ಸ್ವಾಮಿ ಅಂದರೆ ಕೆಲಸ ಮಾಡ್ತೀಯ ಅಂತಾರೆ. ಕೆಲಸ ಮಾಡ್ತೀನಿ ಸ್ವಾಮಿ, ಬಟ್ ಡಿಪಾರ್ಟ್ಮೆಂಟೇ ಇಲ್ವಲ್ಲ ಇಲ್ಲಿ. ನೀನು ಹೂನು, ನಾನು ಓಪನ್ ಮಾಡ್ತೀನಿ ಡಿಪಾರ್ಟ್ಮೆಂಟ್ ಅಂದರು. ನಾನು ಹೂಂದೆ, ಕಾಮರ್ಸ್ ಓಪನ್ ಅಂದರು. ಅಲ್ಲಿಂದ ಈ ಡಿಪಾರ್ಟ್ಮೆಂಟ್ಸ್ ಶುರುವಾಗಿದ್ದು. ನಾನು ಫಸ್ಟ್ ಟೀಚರ್ ಅಲ್ಲಿ ಸ್ವಾಮಿಯಿಂದ ಅಪಾಯಿಂಟ್ ಆಗಿ ಬಂದವಳು ನಾನು. ಆಮೇಲೆ ಈಗ ಡಿಪಾರ್ಟ್ಮೆಂಟ್ ದೊಡ್ಡದಾಗಿ ಬೆಳೆದಿದೆ. BCom ಇದೆ, MBA ಇದೆ, ಎಲ್ಲ ಕೋರ್ಸಸ್ಸು ಇದೆ. ಇಂಟರ್ವ್ಯೂ ಆದಮೇಲೆ ಸ್ವಾಮಿ ನನ್ನ ಹಿಂದೆ ಬಾ, ನನ್ನ ಜೊತೆ ಬಾ, ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ಅಂತ. ಸರಿ, ಹೋದೆ. ಪ್ರಿನ್ಸಿಪಾಲ್ ರೂಮ್ಗೆ ಹೋದೆ. ಯಾಕೆಂದರೆ ಕಾಲೇಜ್ ಎಂಟ್ರೆನ್ಸಲ್ಲಿ ನಿಂತಿದ್ವಲ್ಲ, ಅದರಿಂದ ಪ್ರಿನ್ಸಿಪಾಲ್ ರೂಮ್ಗೆ ಹೋದೆ. ಅಲ್ಲಿ ಕೇಳಿದ್ರು ಸ್ವಾಮಿ, ಈ ಅಮ್ಮಾಯಿಗೆ ಇದು ತೆಲುಗು ಬರೋಲ್ಲ, ಬರೀ ಕನ್ನಡ ಮಾತ್ರ ಬರುತ್ತೆ, ಎಷ್ಟು ಟೈಮ್ ಕೊಡ್ತೇವೆ ಅವಳಿಗೆ ಕಲ್ತ್ಕೊಳ್ಳೋಕ್ಕೆ ಅಂತ. ಅವರು 1 ತಿಂಗಳು ಸ್ವಾಮಿ ಅಂದರು. ಸ್ವಾಮಿ ಅಂದರು, ನೀನು ಯಾವ್ದಾದ್ರು ಲ್ಯಾಂಗ್ವೇಜ್ ಕಲ್ತಿದ್ಯಾ 1 ತಿಂಗಳಲ್ಲಿ ಅಂದರು. ಇಲ್ಲ ಸ್ವಾಮಿ. ಮತ್ತು ಅವಳು ಯಾಕೆ 1 ತಿಂಗಳಲ್ಲಿ ಕಲ್ತ್ಕೊಂತ ಹೇಳ್ತಿದ್ಯಾ, 3 ತಿಂಗಳು ಟೈಮ್ ಕೊಡು, ಆಮೇಲೆ ನೋಡೋಣ ಅಂದರು. ನನಗೆ ಇಲ್ಲಿ ಒಂದು ಪಾಠ ಕಲಿಸಿದ್ರು ಸ್ವಾಮಿ. ಏನು ಅಂದರೆ, ನಿನ್ನ ಕೈಯಲ್ಲಿ ಏನಾಗಲ್ವೋ ಬೇರೆಯವ್ರಿಗೆ ಹೇಳಬೇಡ ಅದನ್ನು. ಯಾಕೆಂದರೆ ಅದಕ್ಕೋಸ್ಕರ ಅವರು ಎಕ್ಸಾಂಪಲ್ ತೊಗೊಂಡು ಕೇಳಿದ್ರು, ನೀನಾರ ಮಾಡಿದ್ಯಾ ಅಂತ. ಸೊ ಅದು ಫಸ್ಟ್ ಲೆಸನ್ ನನಗೆ ಸ್ವಾಮಿ ಕಲಿಸಿದ್ದು. ಅಂದರೆ ಮಕ್ಕಳಿಗೆ ಏನಾರು ಹೇಳಬೇಕಾದ್ರೆ ನೀನು ಯೋಚನೆ ಮಾಡು, ನಿನಗಾಗುತ್ತಾ ಅದು ಅಂತ. ಸೊ ಆ ಥರ ಸ್ವಾಮಿ ನನಗೆ ಲೆಸನ್ಸು ಟೀಚ್ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ, ನಾನು ಜೂನಿಂದ ಪ್ರೋಗ್ರಾಮ್ ಅದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಫುಲ್ ಫ್ಲೆಡ್ಜ್ ಡಿಪಾರ್ಟ್ಮೆಂಟ್ ಬಂತು. ನನ್ನನ್ನು ಮಾರ್ಚಲ್ಲಿ ಅಪಾಯಿಂಟ್ ಮಾಡಿದರು. ಜೂನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಬಂತು. ಆಗ ಸ್ವಾಮಿ ಬಂದಿದ್ದರು ಡಿಪಾರ್ಟ್ಮೆಂಟ್ ಓಪನ್ ಮಾಡೋದಕ್ಕೆ. ಮಾಡಿದಾಗ ಸ್ವಾಮಿ ಡಿಸ್ಕೋರ್ಸ್ ಕೊಟ್ಟರು ಆಡಿಟೋರಿಯಂನಲ್ಲಿ. ಡಿಸ್ಕೋರ್ಸ್ ಕೊಟ್ಟಾಗ ಸ್ಟೂಡೆಂಟ್ಸು ಸುಮ್ಮನೆ ಸ್ವಾಮಿ ಮುಖನೇ ನೋಡ್ತಾ ಕೂತಿದ್ರು. ಆಮೇಲೆ ಸ್ವಾಮಿ ಭಜನೆ ಆಡಿದಾಗಲೂ ಕೂಡ ಅವ್ರನ್ನೇ ನೋಡ್ತಾ ಕೂತಿದ್ರು ಕೆಲವು ಸ್ಟೂಡೆಂಟ್ಸ್. ಸ್ವಾಮಿ ಭಜನೆ ಮಧ್ಯದಲ್ಲೇ ನಿಲ್ಲಿಸಿ ಕೇಳಿದ್ರು, ಯಾಕೆ ಸ್ಟೂಡೆಂಟ್ಸು ಭಜನೆ ಹಾಡ್ತಿಲ್ಲ, ಕ್ಲಾಪ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಏನು ಅದು ಅಂದರು. ಆಗ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟರು ಸ್ವಾಮಿ. ಯಾಕೆಂದರೆ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ನಾನು ಆ ಮಾತು ಹೇಳಬೇಕು ಅಂದ್ಕೊಂಡೆ. ಸ್ವಾಮಿ ಹೇಳಿದರು, ಇಂದಿನ ಎಷ್ಟೆಷ್ಟೋ ಜನ್ಮಗಳಿಂದ ಪುಣ್ಯ ಮಾಡ್ಕೊಂಡು ಬಂದಿರಬೇಕು, ನನ್ನ ಸಂಕಲ್ಪ ಇರಬೇಕು, ಆವಾಗಲೇ ಸ್ಟೂಡೆಂಟ್ಸು ನನ್ನ ಇನ್ಸ್ಟಿಟ್ಯೂಟಿಗೆ ಬರೋದು ಅಂದರು. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿಗ ಸ್ಟೂಡೆಂಟ್ಸಾಗಿ ಓದ್ತಿದ್ದೀರಲ್ಲ, ಎಷ್ಟೆಷ್ಟು ಜನ್ಮದಿಂದ ಪುಣ್ಯ ಮಾಡ್ಕೊಂಡು ಬಂದಿದ್ದೀರ ನೀವು. ಆಮೇಲೆ ಸ್ವಾಮಿ ಸಂಕಲ್ಪದಿಂದ ಬಂದಿದ್ದೀರ ಇಲ್ಲಿಗೆ, ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಸ್ವಾಮಿ ಅಂದರು, ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಬಂದು ಪುಣ್ಯ ಇರಬೇಕು, ನನ್ನ ಸಂಕಲ್ಪ ಇರಬೇಕು, ಆಗಲೇ ನಾನು ಇನ್ಸ್ಟಿಟ್ಯೂಟಿಗೆ ಸೇರೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸರಿ, ನನಗೆ ಆಮೇಲೆ ಲೆಸನ್ಸ್ ನನಗೆ ಇದು ಗೊತ್ತಿರಲಿಲ್ಲ. ಸುಮಾರು ಜನ್ಮದಿಂದ ಪುಣ್ಯ ಮಾಡ್ಕೊಂಡು ಬಂದಿರಬೇಕು, ಅವಾಗಲೇ ಸ್ವಾಮಿ ಕಾಲೇಜಿಗೆ ಬರೋದು ಬೇಕು, ಅದು ಗೊತ್ತಿರಲಿಲ್ಲ. ಅದನ್ನು ಗೊತ್ತುಪಡಿಸಿದ್ರು ನನಗೆ ಸ್ವಾಮಿ. ಸರಿ, ನೋಡಿದೆ, ಕಾಲೇಜಿಗೆ ಸೇರಿದೆ, ಹಾಸ್ಟೆಲಿಗೆ ಸೇರಿದೆ. ಆಮೇಲೆ ಶೆಡ್ಯೂಲ್ ನೋಡಿದ್ರೆ ಫಸ್ಟ್ ಐಟಮು ಸುಪ್ರಭಾತ ಅಂತಿತ್ತು. ನನಗೆ ಗೊತ್ತಿಲ್ಲ ನೀವೆಲ್ಲ ಮಾಡ್ತಿರಲ್ವ ಅಂತ. ಸುಪ್ರಭಾತ ಅಂದರೆ 5 ಗಂಟೆಗೆ ಬೆಳಗ್ಗೆ ಹೇಳ್ಬೇಕು. ಅದು ಯಾರಿಗಾದ್ರೂ ಒಂದು ಸ್ವಲ್ಪ ಹಾರಿಫೈಡ್ ಇದು ವಿಷಯ ನೋಡಿದೆ. ಮೈ ಗಾಡ್, 5 ಗಂಟೆಗೆ ಹೇಳ್ಬೇಕಲ್ಲಪ್ಪ. ಸರಿ, ಸ್ವಾಮಿ ಕ್ಯಾಂಪಸ್ಸಿಗೆ ಬರ್ತಾಯಿದ್ರು ಅವಾಗ. ಒಂದ್ಸತಿ ಸ್ವಾಮಿ ಕೇಳಿದ್ರು, ನಿಮ್ಗೆ ಗೊತ್ತಾ ನಾನು ಯಾಕೆ ಬರ್ತೀನಿ ಅವಾಗ. ಅದರಲ್ಲೂ ಕಾಲೇಜು ಓಪನ್ ಆದಾಗ ಬರ್ತೀನಿ, ಅದು ಯಾಕೆ ಗೊತ್ತಾ ಅಂತ ಕೇಳಿದ್ರು. ನಾವು ಗೊತ್ತಿರಲಿಲ್ಲ. ಆಗ ಸ್ವಾಮಿ ಹೇಳಿದ್ರು, ಮಕ್ಕಳು ತಂದೆ ತಾಯಿ
ಮನೇನ ಎಲ್ಲ ಬಿಟ್ಟು ಬಂದಿರ್ತಾರೆ, ಅವರಿಗೆ ತುಂಬ ಹೋಪ್ ಸಿಕ್ಕಿರುತ್ತೆ. ಅದನ್ನು ನಾನು ನೋಡ್ಕೋತೀನಿ ಅಂದರೆ ಇಲ್ಲಿ ನೋಡಿ ಸ್ವಾಮಿ ತಾಯಿ ಸ್ಥಾನದಲ್ಲಿ ಬಂದು ನಿಂತ್ಕೋತಾರೆ. ಇದು ತಾಯಿಗೇನೆ ಅದೆಲ್ಲ ಅರ್ಥ ಆಗೋದು, ಮಕ್ಕಳ ಫೀಲಿಂಗ್ ಏನು, ಅವ್ರು ಯಾವ ಥರ ಒಂದು ಕಷ್ಟ ಅನುಭವಿಸ್ತಿರ್ತಾರೆ ಮನೆ ಮಠ ಎಲ್ಲ ಬಿಟ್ಟು ಬಂದು ಅಂತ ಸ್ವಾಮಿಗೆ ಅರ್ಥ ಆಗೋದು. ಅದಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ಬರ್ತೀನಿ ಅಂತ. ಅದೊಂದೇ ಅಲ್ಲ, ಎಲ್ಲ ನ್ಯೂ ಸ್ಟೂಡೆಂಟ್ಸನ್ನ ಪಿಕಪ್ ಮಾಡಿಬಿಟ್ಟು ಅವರು ಇದೆಲ್ಲ ಹೇಳ್ತಾಯಿದ್ರು. ಕೆಲವು ಸೀಕ್ರೆಟ್ಸ್ ಎಲ್ಲ ಹೇಳೋರು. ಆವಾಗ ಸ್ಟೂಡೆಂಟ್ಸ್ಗೆ ಅನಿಸೋದು, ಹೋಗ್ಬಾರ್ದು, ನಾವು ಯಾರಿಗೂ ಹೇಳಿರಲಿಲ್ಲಪ್ಪ, ಇವ್ರಿಗೇನು ಗೊತ್ತಾಯಿತು. ಸೊ ಇವರು ಈಸ್ ನಾಟ್ ಆರ್ಡಿನರಿ, ಈಸ್ ಗಾಡ್ ಅಂತ ಸ್ಲೋ ಆಗಿ ಅಲ್ಲಿ ಕ್ಯಾಂಪಸ್ಗೆ ಅಡ್ಜಸ್ಟ್ ಆಗಕ್ಕೆ ಶುರು ಮಾಡೋರು. ನೋಡಿದ್ರೆ ಅಲ್ಲಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವಾಮಿ ಮಕ್ಕಳನ್ನ ನೋಡ್ಕೋತಾ ಇದ್ದಾರೆ. ನ್ಯಾಚುರಲಿ ಮಕ್ಕಳಿಗೆ ಒಳ್ಳೊಳ್ಳೆ ಗುಣ ಕಲಿಸ್ಬೇಕು, ಒಳ್ಳೆ ಹ್ಯಾಬಿಟ್ಸ್ ಕಲಿಸ್ಬೇಕು ಅಂತ ಸ್ವಾಮಿ ಒಂದೊಂದಾಗಿ ಹೇಳಕ್ಕೆ ಶುರು ಮಾಡಿದ್ರು. ಅದು ಇದು ಸುಪ್ರಭಾತ. ಒಂದ್ಸತಿ ನಮಗೆ ಬೃಂದಾವನದಲ್ಲಿ ಅದೇ ವೈಟ್ ಫೀಲ್ಡ್ ಇರೋಕ್ಕೆ ಚಾನ್ಸ್ ಸಿಕ್ತು, ಸ್ಟೂಡೆಂಟ್ಸು ಟೀಚರ್ಸ್ ಎಲ್ರಿಗೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಾಮಿ ಬಂದು ದರ್ಶನದಲ್ಲಿ, ಏನು ನಿನ್ನೆ ನಾನು ಏನು ಸುಪ್ರಭಾತ ಕೇಳಿಸ್ಕೊಳ್ಳಿಲ್ವಲ್ಲ ಅಂದರು. ಆವಾಗ ನಾವು ಕೇಳಿದ್ವಿ, ಸ್ವಾಮಿ ನೀವು ಸುಪ್ರಭಾತ ಕೇಳಿಸ್ಕೋತೀರಾ? ಹೌದು, ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗಿಬಿಡ್ತೀನಿ, ರೆಡಿ ಆಗಿಬಿಟ್ಟು ನಿಮ್ಮ ಸುಪ್ರಭಾತ ಕೇಳೋಕ್ಕೆ ಕೂತಿರ್ತೀನಿ ಅಂತ. ಆವಾಗ ನಮ್ಮ ವಾರ್ಡನ್ನು ಇನ್ನೊಂದು ಮಾತು ಕನ್ಫರ್ಮ್ ಮಾಡ್ಕೋಬೇಕಾಯ್ತು ಅವ್ರಿಗೆ. ಸ್ವಾಮಿ ದಿವಸ ಕೇಳ್ತೀರಾ ಸ್ವಾಮಿ ಅಂದರು. ಹೌದೌದು, ದಿವಸ ಕೇಳ್ತೀನಿ. ಸರಿ ಸ್ವಾಮಿ ಹಂಗಂದ್ರಲ್ಲ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಅದು ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಬೆಳಗ್ಗೆ ಸುಪ್ರಭಾತ ಮಾಡಿದ್ವಿ. ಆಮೇಲೆ ದರ್ಶನ ಕೂತ್ಕೊಂಡಾಗ ಸ್ವಾಮಿ ಬಂದು ಸುಪ್ರಭಾತ ಮಾಡಿದ್ರಿ, ಕೇಳಿಸ್ಕೊಂಡೆ, ಬಟ್ ಅದು ಏನದು ಓಂ ಆಡಿದ್ವಿ, ಅಂದರೆ ಓಂ ಅಂತ ಹೇಳೋ ಅಷ್ಟಲ್ಲೇ ನಿದ್ರೆ ಹೋಗ್ಬಿಟ್ಟಿದ್ರಿ ಅಂತ ಅಂದು ಓಂ ಯಾವ ಥರ ಚಾಂಟ್ ಮಾಡಬೇಕು ಅಂತ ಸ್ವಾಮಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು. ಈ ಓಂಕಾರ 21 ಸಾರಿ ನಾವು ಚಾಂಟ್ ಮಾಡ್ತೀವಲ್ಲ ಮಾರ್ನಿಂಗ್, ಅದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಚಾಂಟ್ ಮಾಡೋರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮರಿ ಜಾಸ್ತಿ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಅಂತ. ಸ್ವಾಮಿ ಕೂಡ ಬೆಳಗ್ಗೆ ನೀವು ಎದ್ದು ಒಂದು 10 ನಿಮಿಷ ಈ ಬ್ರಾಹ್ಮಿ ಮುಹೂರ್ತ ಅಂದರೆ 4 ಗಂಟೆಯಿಂದ 6 ಗಂಟೆವರೆಗೂ ಟೈಮ್ ಇರುತ್ತಲ್ಲ, ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ ಟೈಮಲ್ಲಿ ಎದ್ದು ನೀವು ಒಂದು 10 ನಿಮಿಷ ಏನಾದರೂ ಒಂದು ಮಾಡಿದ್ರೆ, ಜಪನೋ ತಪನೋ ಅಥವಾ ಹಾಡ್ಕೊಳ್ಳೋದು ಮಾಡಿದ್ರೆ, ನಾನು ಅದನ್ನು ಫಿಕ್ಸ್ ಡೆಪಾಸಿಟಲ್ಲಿ ಇಟ್ಕೋತೀನಿ ಅಂದರು. ಇಟ್ಕೊಂಡು ನಿಮಗೆ ಉನ್ನತ ಜನ್ಮ ಬರೋಂಗೆ ಕೊಡ್ತೀನಿ ಅಂದರು. ಜೊತೆ ಇನ್ನೊಂದು ಮಾತು ಹೇಳಿದ್ದಾರೆ ಡಿವೋಟೀಸ್ಗೆ ಸ್ವಾಮಿ, ಈ ಬೆಳಗ್ಗೆ ನೀವು ಮಾಡ್ತಿರಲ್ಲ ಅಲ್ಲಿ ಎಲ್ಲ ಸೇರಿರ್ತಾರಂತೆ, ಬೇರೆ ಲೋಕದಲ್ಲೆಲ್ಲ ಸೇರಿ ಆ ಸುಪ್ರೀಂ ಲಾರ್ಡ್ನ ಅವರು ಹಾಕ್ತಿರ್ತಾರೆ. ನೀವು ಒಂದು 10 ನಿಮಿಷ ಏನಾರು ಮಾಡಿದ್ರೆ ಆ ಟೈಮಲ್ಲಿ ನೀವು ಕೂಡ ಅವ್ರ ಜೊತೆ ಸೇರಿದಂಗೆ ಅಂತ ಹೇಳಿದ್ರು. ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಸುಪ್ರಭಾತ. ಅದರಿಂದ ನಮಗೆ ಏನು ಮಾಡಿದ್ದಾರೆ ಅಂದರೆ, ಬಿಗಿನಿಂಗ್ ಸ್ಟೂಡೆಂಟ್ಸ್ಗೆ ಎತ್ಕೊಟ್ರು, ಅವ್ರು ಏನು ಕೇರ್ ಮಾಡಲಿಲ್ಲ, ಮಲ್ಗೋರು ಮಲ್ಕೊಂಡು ನಿದ್ರೆ ಹೊಡಿತಾ ಇದ್ರು, ಎದ್ದವರು ಸ್ವಲ್ಪ ಜನ ಹೇಳ್ತಾಯಿದ್ರು. ಹಾಗಾಗಿ ಕೊನೆಯಲ್ಲಿ ಸ್ವಾಮಿನೇ ಹೇಳಿದರು, ಅದನ್ನು ಕರಿಕ್ಯುಲಮ್ನಲ್ಲಿ ಇಂಟ್ರೊಡ್ಯೂಸ್ ಮಾಡು ಅಂದರು ನಮ್ಮ ಪ್ರಿನ್ಸಿಪಾಲ್. ಈಗ ನಾವು ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್ ವೇರ್ ಸ್ಟೂಡೆಂಟ್ ಹ್ಯಾಸ್ ಟು ಗೆಟ್ ಅಟೆಂಡೆನ್ಸ್ ಫಾರ್ ದಟ್ ಆಲ್ಸೋ. ಸ್ಟೂಡೆಂಟ್ ಅದು ಮಿನಿಮಮ್ ಅಟೆಂಡೆನ್ಸ್ ಸಿಕ್ತಿದ್ರೆ ಎಕ್ಸಾಮ್ಗೆ ಅಪಿಯರಕ್ಕೆ ಆಗೋಲ್ಲ, ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಸುಪ್ರಭಾತಕ್ಕೆ. ಅದು ಎರಡನೇದು ನನಗೆ ಸ್ವಾಮಿ ಕಲಿಸಿದ್ದು. ಅಂದರೆ ಬೆಳಗಾಗಿದ್ದು ನೀನು ಸುಪ್ರಭಾತ ಮಾಡಬೇಕು, ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್, ಸಿಗ್ನಿಫಿಕೆನ್ಸ್ ಆಫ್ ದ್ಯಾಟ್ ಅಂತ ಹೇಳಿದ್ರು ಸ್ವಾಮಿ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ತಾಯಿ ಹೇಳ್ತಾ ಇದ್ರು, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇರ್ತಾನೆ, 1000 ಕಣ್ಣಿದೆ ದೇವರಿಗೆ, ನೋಡ್ತಾನೆ ಇರ್ತಾನೆ ಅಂತೇಳಿ. ನಾನು ಚಿಕ್ಕ ವಯಸ್ಸಲ್ಲಿ ಇದು ಹೇಗೆ ಸಾಧ್ಯ, ನಮಗೇನೋ 2-4 ಪರಿಚಯ, ಬಟ್ 1000 ಕಣ್ಣೆ ಹೇಗಿರೋಕ್ಕೆ ಸಾಧ್ಯ
ಅಂತ ನನಗೆ ಅದು ಡೌಟ್ ಇತ್ತು. ಅದನ್ನು ಸ್ವಾಮಿ ಅದನ್ನು ಕ್ಲಿಯರ್ ಮಾಡ್ತಾ ಬಂದರು. ನನಗೆ ಇಲ್ಲಿ ಕ್ಯಾಂಪಸಲ್ಲಿ ಸೇರಿದಾಗ ನಾವು ಮಾಡಿದ್ನೆಲ್ಲ ಸ್ವಾಮಿ ಇದು ಹೇಳ್ತಾಯಿದ್ರು. ಸೊ ಒಂದ್ಸತಿ ಅದು ಸರ್ವಾಂತರ್ಯಾಮಿ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ಲು ತಗೊಳ್ತೀನಿ ನಾನು. ಸ್ವಾಮಿ ನಮ್ಗೆ ಹೇಳ್ತಾ ಇದ್ರು, ನೀವು ಲೇಡೀಸು ನೈಟ್ ಟೈಮು ಅಲೋನ್ ಎಲ್ಲೂ ಪ್ರಯಾಣ ಮಾಡಬಾರ್ದು ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ ಸ್ವಾಮಿಯನ್ನು ಹೇಳ್ಬಿಡ್ತಾರೆ, ಬಟ್ ನಮ್ಮ ಕೆಲಸ ಇದ್ರೆ ಏನು ಮಾಡಬೇಕು. ಸರಿ, ಒಂದು ಸತಿ ನಾನು ಆ ಥರ ಹೈದರಾಬಾದಿಂದ ಬಂದೆ ನೈಟ್ ಒಬ್ಬಳೆ ಅಂದರೆ ನಮ್ಮ ಯಾವುದೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಆರ್ಗನೈಸರು ಟ್ರೈನಲ್ಲಿ ಬುಕ್ ಮಾಡಿ ನನ್ನ ಟ್ರೈನ್ ಹತ್ಸಿದ್ರು. ಬಂದು ನೋಡಿದ್ರೆ ಅದು ಜೆಂಟ್ಸ್ ಕಂಪಾರ್ಟ್ಮೆಂಟ್, ನಾನು ಬಿಟ್ಟರೆ ಯಾರೂ ಇಲ್ಲ, ಎಲ್ಲ ಬರೀ ಜೆಂಟ್ಸ್. ಸರಿ ಸರಿ ಅವರು ಕೂತೆ ಸ್ವಲ್ಪ ಹೊತ್ತು ಆದಮೇಲೆ ಟಿ ಟಿ ಬಂದರು. ಟಿ ಟಿ ಬಂದು ಕೇಳಿದ್ರು, ಏನಮ್ಮ ನಿಮ್ಗೆ ಸ್ವಲ್ಪ ಜ್ಞಾನ ಇದೆಯಾ, ಒಬ್ಬಳೇ ಹೇಗೆ ಕೂತಿದ್ಯಾ ಜೆಂಟ್ಸ್ ಕಂಪಾರ್ಟ್ಮೆಂಟಲ್ಲಿ ಅಂದರು. ನಂದು ಟಿಕೆಟ್ ರಿಸರ್ವ್ ಆಗಿರೋದು ಈ ಕಂಪಾರ್ಟ್ಮೆಂಟಲ್ಲಿ ಸರ್ ಅಂದ್ಬಿಟ್ಟಂತೆ. ಆಮೇಲೆ ಪರವಾಗಿಲ್ಲ, ಏನು ವರಿ ಮಾಡಬೇಡ, ನಿನ್ನ ಕೊಲಿಗೊಬ್ಬರು ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಕೂತಿದ್ದಾರೆ, ಅವರು ಅನಂತಪುರಕ್ಕೆ ಹೋಗ್ತಿದ್ದಾರೆ ಅಂದರು. ನೋಡಿ, ಆ ಟೈಮಲ್ಲಿ ನನಗೆ ಅದು ಹೊಳಿಲಿಲ್ಲ. ಟಿ ಟಿಗೆ ಏನು ಗೊತ್ತು ನಾನು ಅನಂತಪುರ ಕ್ಯಾಂಪಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಟಿ ಟಿಗೆ ಹೇಗೆ ಗೊತ್ತು ನನ್ನ ಕೊಲಿಗೂ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಕೂತಿದ್ದಾಳೆ ಅಂತ ಟಿ ಟಿಗೆ ಏನು ಗೊತ್ತು? ಅದೆಲ್ಲ ನನ್ನ ತಲೆಗೆ ಹೊಳಿಲಿಲ್ಲ ಆ ಟೈಮಲ್ಲಿ. ಕೇಳಬೇಕು ಟಿ ಟಿನೇ, ನಿಮ್ಗೇನು ಗೊತ್ತು ಈ ವಿಚಾರ ಇಲ್ಲ ಅಂತ. ಆಮೇಲೆ ಟಿ ಟಿ ಅಂದರು, ಬಾ ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ನಾನು ಕೊಲಿಗೆ ಜೊತೆ ಕೂಡಿಸ್ಬಿಟ್ಟು ಹೋದ್ರು. ಜಾಗ್ರತೆ ಅಮ್ಮ, ಒಬ್ಬಳೇ ಆ ಥರ ಲೇಡಿ ಟ್ರಾವೆಲ್ ಮಾಡಿಕೊಡ್ದು ಆ ಥರ. ಆಫ್ಟರ್ ಸಮ್ ಟೈಮ್, ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಬ್ಬರು ಟಿ ಟಿ ಬಂದರು. ನೀನೇನಮ್ಮ ಆ ಕಂಪಾರ್ಟ್ಮೆಂಟ್ ಬಂದು ಬಿಟ್ಟು ಈ ಕಂಪಾರ್ಟ್ಮೆಂಟಲ್ಲಿ ಬಂದಿದ್ದಾರೆ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂದರು. ಇದೇನು ಸರ್, ಈಗಿನ ಸ್ವಲ್ಪ ಹೊತ್ತು ಮುಂಚೆ ಟಿ ಟಿ ಬಂದು ಹೇಳಿದ್ರು, ಈ ಥರ ನೀನು ಯಾಕೆ ಹೇಳ್ಕೊತಿದ್ಯಾ ಬಾ ಅಂತ ನಾನು ಕರ್ಕೊಂಡ್ಬಂದು ಕೂರಿಸೋದು ಅಂತ ಹೇಳ್ತೀನಿ. ಈಗ ನನಗೆ ಎಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ಯಾ. ನಾನು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು ಮಾಡಿ ಟಿ ಟಿ ಆಗಿ. ನಾನು ಇವತ್ತು ಡ್ಯೂಟಿ ಇರೋದು ನನಗೆ, ಯಾವ ಟಿ ಟಿನೂ ಬಂದಿಲ್ಲ, ನೀ ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಹೇಳಿದ್ಯಾ ಅಂತಂದ್ರು. ಆ ಟಿ ಟಿ ಯಾರು ಅಂದರೆ ನನ್ನನ್ನು ಕರ್ಕೊಂಡೋಗಿ ಆ ಕಂಪಾರ್ಟ್ಮೆಂಟಲ್ಲಿ ಕೂಡಿಸಿದ್ರಲ್ಲ ಅವ್ರು ಯಾರು? ಸ್ವಾಮಿ. ಮತ್ತು ನಮಗೊಂದು ಮುಂಚೆಯಿಂದ ಒಂದು ಇದಿತ್ತು, ಎಲ್ಲರೂ ಹೋಗಬೇಕು ಅಂದರೆ ಎಲ್ಲ ಡೀಟೇಲ್ಸು ಸ್ವಾಮಿಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ನಾನು ಹೇಳ್ಬಿಟ್ಟು ಹೋಗಿದ್ದೆ ಸ್ವಾಮಿಗೆ, ಈ ಥರ ಹೈದರಾಬಾದ್ಗೆ ಹೋಗ್ತೀನಿ ಸ್ವಾಮಿ, ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು ಸ್ವಾಮಿ. ಅದರಿಂದ ಒಬ್ಬಳೇ ಆದರೂ ಕೂಡ ಅದೊಂದು ಕಾರಣ ಇತ್ತು, ಅದು ಸ್ವಾಮಿಗೂ ಗೊತ್ತಿತ್ತು. ಹಾಗಾಗಿ ಅಲ್ಲಿ ಟಿ ಟಿ ಫಾರ್ಮಲ್ಲಿ ಬಂದು ನನ್ನನ್ನು ಸೇವ್ ಮಾಡಿದ್ರು. ಅದರಿಂದ ಸರ್ವಶಕ್ತ ಭಗವಂತ ಏನು ಬೇಕಾದ್ರೂ ಮಾಡ್ತಾನೆ. ಹಾಗೆ ಸರ್ವಾಂತರ್ಯಾಮಿ ಗೊತ್ತಿಲ್ಲ ನಾನು ಈ ಥರ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ. ಸೊ ಇನ್ನೊಂದು ಸರ್ವಾಂತರ್ಯಾಮಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೈನ್ಟೀನ್ 76 ಊಟಿ ಸಮ್ಮರ್ ಕೋರ್ಸ್ ನಡೀತು. ನಮಗೆ ಸಮ್ಮರ್ ಕೋರ್ಸ್ ಇರುತ್ತೆ, 1 ತಿಂಗಳು 15 ದಿವಸ ಆ ಥರ ಎಲ್ಲ. ಸಮ್ಮರ್ ಕೋರ್ಸ್ ಯಾಕೆ ನಡೆಸ್ತಾರೆ ಅಂದರೆ, ಸ್ವಾಮಿ ಇದ್ದಾಗಲಿಂದ ಶುರು ಮಾಡಿದ್ದು, ಈಗಲೂ ನಡೀತಾ ಇದೆ. ಅಂದರೆ ನಮ್ಮ ಕಲ್ಚರ್ ಬಗ್ಗೆ ನಮಗೆ ಮಕ್ಕಳಿಗೆ ಒಂದು ಐಡಿಯಾ ಕೊಡಬೇಕು, ಸ್ಕ್ರಿಪ್ಚರ್ಸ್ ಬಗ್ಗೆ ಐಡಿಯಾ ಕೊಡಬೇಕು. ಯಾಕಂದರೆ ಈ ಮಾಡರ್ನ್ ಡೇಸಲ್ಲಿ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಅವರಿಗೆ ಮಹಾಭಾರತ ಇದು ಅಂತಲೂ ರಾಮಾಯಣನೂ ಗೊತ್ತಿಲ್ಲ, ಅದೇನು ಅಂತ ಕೇಳು. ಹಾಗಾಗಿ ಮಕ್ಕಳಿಗೆ ಅದೆಲ್ಲ ನಾಲೆಜ್ ಕೊಡಬೇಕು ಅಂತ ಹೇಳಿ ಈ ಸಮ್ಮರ್ ಕೋರ್ಸ್ ಶುರು ಮಾಡಿದ್ರು. ಇಂಡಿಯನ್ ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಸಮ್ಮರ್ ಕೋರ್ಸು. 76 ಸಮ್ಮರ್ ಕೋರ್ಸು ಊಟಿಯಲ್ಲಿ ನಡೀತು. ಸರಿ, ನಾನು ಮೈಸೂರಿಗೆ ಊಟಿ ಹತ್ರ ಅಲ್ವ ಅಂದ್ಬಿಟ್ಟು ನಮ್ಮ ಅಕ್ಕನ ಕರ್ಕೊಂಡು ಊಟಿಗೆ ಹೋದೆ. ಆಮೇಲೆ ಸಾಯಂಕಾಲ ಬಂದರು ದರ್ಶನ ಕೊಡೋದಕ್ಕೆ. ಬಂದು ನನ್ನ ಕಡೆ ನೋಡಲೇ ಇಲ್ಲ, ಸುಮ್ಮನೆ ಬೇರೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೊರಟೋರು. ಸ್ವಾಮಿ ಹೋದ್ಮೇಲೆ ಕತ್ಲೆ ಆಗಕ್ಕೆ ಶುರುವಾಯಿತು. ಆಮೇಲೆ ಊಟಿ ನೋಡಿ ಬಹಳ ಚಳಿ.
ಇಬ್ಬರು ಗಡಗಡ ಅಂತ ಅಲ್ಲಿ ಹೊರಗೆ ನಿಂತಿದ್ದೀವಿ. ನಮಗೊಂದು ಥಾಟ್ ಬಂದವಾಗ, ಸರ್ವಾಂತರ್ಯಾಮಿ ಸ್ವಾಮಿ ಅಂತಾರಲ್ಲ, ಸ್ವಾಮಿ ಗೊತ್ತಿಲ್ವಾ? ನಾನು ಹೊರಗಡೆ ಚಳಿಲಿ ಈ ಥರ ನಡ್ಕೊಂಡು ನಿಂತಿರೋದು ಗೊತ್ತಿಲ್ಲ ಸ್ವಾಮಿಗೆ ಅಂತ. ಆ ಸೆಂಟೆನ್ಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಒಬ್ಬ ಸೇವಾದಲ್ಲಿ ಬಂದರು ಹೊರಗಡೆಯಿಂದ, ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ. ಸರಿ ಒಳಗೋದೆ. ಸ್ವಾಮಿ ಅಂದರು, ಪಾಪ ಹೊರಗಡೆ ತುಂಬ ಚಳಿ, ಕತ್ಲೆ ಬೇರೆ ಆಗ್ತಾಯಿದೆ ಅಂದ್ಬಿಟ್ಟು ಅಂದರು, ನೋಡು ನಾನು ಬಸ್ ಕಳಿಸಿದ್ದೀನಿ ಅನಂತಪುರಕ್ಕೆ, ನಿಮ್ಮ ಕೊಲೀಗ್ಸು ಅವರೆಲ್ಲ ಬರ್ತಾರೆ, ಈಗ ಸ್ಟೂಡೆಂಟ್ಸ್ ಕೊಲೀಗ್ಸ್ ಎಲ್ಲ ಬರ್ತಾರೆ, ನೀನು ಅವ್ರ ಜೊತೆ ಅಡುಗೆನೂ ಮಾಡಿಸಿದ್ದೀನಿ, ಬಿಸಿ ಬಿಸಿ ಅಡುಗೆ, ನೀನು ಅವ್ರ ಜೊತೆ ಊಟ ಮಾಡಿಕೊಂಡು ಇವಾಗ ಮಲ್ಕೋ ಅಂದರು. ಸರಿ ಸ್ವಾಮಿ ಅಂತ. ಥಾಟ್ ಮುಗ್ದೇ ಇರಲಿಲ್ಲ ನನಗೆ. ಸರ್ವಾಂತರ್ಯಾಮಿ ಸ್ವಾಮಿ ಅಂತಾರಲ್ಲ, ಇಷ್ಟು ಗೊತ್ತಿಲ್ವ ಅನ್ನೋ ಅಷ್ಟರಲ್ಲೇ ಗೊತ್ತಿದೆ ನನಗೆ ಅಂತ ಹೇಳಿ ಕಳಿಸಿದ್ರು. ಆ ಥರ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ, ಅದು ಸರ್ವಾಂತರ್ಯಾಮಿ ಅಂತ ಹೇಳೋದಕ್ಕೆ. ಇನ್ನೊಂದ್ಸತಿ ನಾನು ಒಂದು ಇಂಪಾರ್ಟೆಂಟು ವರ್ಕ್ ಮೇಲೆ ಅನಂತಪುರದಿಂದ ಪುಟ್ಟಪತಿಗೆ ಬರ್ತಾಯಿದ್ದೆ. ಒಂದು ಟ್ಯಾಕ್ಸಿ ಮಾಡಿಕೊಂಡು ಬರ್ತಾಯಿದ್ದೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 o'clock. ಆಗ ವೈಸ್ ಚಾನ್ಸಲರ್ಸ್ಗೆ ಕೆಲವು ಲೆಟರ್ಸ್ ಕೊಡಬೇಕಾಯ್ತು, ಸರ್ಟನ್ ಆಫೀಸರ್ಸ್ಗೆ ಇನ್ಸ್ಟಿಟ್ಯೂಟಲ್ಲಿ ಲೆಟರ್ಸ್ ಎಲ್ಲ ಕೊಡಬೇಕಾಯ್ತು. ಅದೆಲ್ಲ ಇಟ್ಕೊಂಡು ಬಾಕ್ಸಲ್ಲಿ ಬರ್ತಿರುವಾಗ ಏನಾಯಿತು ಅಂದರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಹತ್ರ ನನಗೆ ಆಕ್ಸಿಡೆಂಟ್ ಆಯಿತು. ಇದು ಮೇಜರ್ ಆಕ್ಸಿಡೆಂಟು. ಅದು ಡ್ರೈವರು ತೂಕಡಿಸ್ತಿದ್ದಂಗೆ ಅಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರ್ಯಾಕ್ಟರ್ಸ್ ಬರ್ತಿತ್ತು, 2 ಟ್ರ್ಯಾಕ್ಟರು. ಅದನ್ನು ತಪ್ಪಿಸಕ್ಕೆ ಹೋಗಿ ಅವನು ಪಲ್ಟಿ ಹೊಡೆದು ಕಾರು ಅದೇ ಥರ ನಿಂತ್ಕೊಂಡ್ಬಿಡ್ತು. ನಾನು ಅಲ್ಲಿ ಕಾರಿಂದ ಕಿಟಕಿಯಿಂದ ಕೈ ಹಾಕಿ ಯಾರು ಅಲ್ಲಿ ಕರೀತಾ ಇದ್ದೀನಿ, ಬನ್ನಿ ಬನ್ನಿ ಅಂತ ಯಾರೂ ಬರ್ತಿಲ್ಲ, ಯಾಕಂದರೆ ಪೊಲೀಸ್ ಕೇಸ್ ಆಗಿಬಿಡುತ್ತೆ ಅಂತ ಬೈಕ್ ಯಾರು ಬರ್ತೆ. ಆದರೆ ನೋಡಿಕೊಂಡು ಹಾಗೇ ಹೋಗ್ತಾಯಿದ್ರು. ಆಮೇಲೆ ನನ್ನ ಬ್ರದರು, ಡಾಕ್ಟರ್ ಬ್ರದರು, ಅವರು ಸೂಪರ್ ಸ್ಪೆಷಾಲಿಟಿಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ಬಂದು ಅವ್ರ ಫ್ರೆಂಡ್ ನೋಡಿದ್ರು, ನೋಡಿ ಇದೇನಿದೆ ಇವಳು ಕಾರಲ್ಲಿ ಈ ಥರ ಸಿಕ್ಕಾಕೊಂಡಿದ್ದಾಳಲ್ಲ ಅಂದ್ಬಿಟ್ಟು ಬಂದು ನನ್ನನ್ನು ಏಳಿಸಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ನನಗೇನು ಆಗಿರಲಿಲ್ಲ. ಅಂಥ ಮೇಜರ್ ಆಕ್ಸಿಡೆಂಟ್ ಆಗಿ ಒಂದು ಕಾರ್ ಈ ಥರ ಪಲ್ಟಿ ಹೊಡೆದು ಅದೇ ಥರ ಪೊಸಿಷನಲ್ಲಿ ನಿಂತ್ಕೊಂಡಿದೆ, ಪೆಟ್ರೋಲ್ ಕಂಟಿನ್ಯೂಸ್ ಆಗಿ ಹೊರದು ಹೋಗ್ತಾ ಇದೆ. ಬಟ್ ನನಗೂ ಏನೂ ಆಗಲಿಲ್ಲ. ಬಟ್ ಡ್ರೈವರ್ ಎಲ್ಲ ಎಸ್ಕೇಪ್ ಆಗ್ಬಿಟ್ಟ. ಸರಿ, ನನ್ನನ್ನು ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು ಒಂದು ದಿವಸ. ಅಲ್ಲಿ ಸಾಯಂಕಾಲ ನಮ್ಮ ಕೊಲೀಗ್ಸ್ಗೆ ವಿಚಾರ ಗೊತ್ತಾಗ್ತಿದ್ದಂಗೆ ಬಂದರು ಸ್ವಾಮಿ ಹತ್ರ. ಬಂದು ಸ್ವಾಮಿ ಎವ್ರಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ರು, ಆಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ಹೇಳಿ ನಮ್ಮ ಕೊಲೀಗ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ವಾಮಿ ಹೇಳಿದ್ರು, ಅವಳ ಮೈ ಮೇಲೆ ಒಂದು ಸಣ್ಣ ಗಾಯ ಕೂಡ ಇಲ್ಲ, ನೋಡಿದ್ರ ಅಂದು ಹೇಳಿ, ನೋಡು ಅವಳು ನನಗೋಸ್ಕರ ಕೆಲಸ ಮಾಡ್ತಿದ್ದಾಳೆ, ಅದರಿಂದ ನಾನು ಅವಳನ್ನು ಕಾಪಾಡಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ನನಗೋಸ್ಕರ ಯಾರು ಕೆಲಸ ಮಾಡ್ತಾರೋ, ನನ್ನ ಇದರಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೊಬ್ಬರನ್ನೇ ಅಲ್ಲ, ಅವ್ರ ಫ್ಯಾಮಿಲಿನೂ ನೋಡ್ಕೋತೀನಿ ನಾನು ಅಂದರು. ಈ ಕಾಂಟೆಕ್ಸ್ಟಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಜ್ಞಾಪಕ ಬರುತ್ತೆ. ನಾನು ಬೃಂದಾವನದಲ್ಲಿದ್ದಾಗ ನಮ್ಮ ತಂದೆಗೆ ಇಲ್ಲಿ ಮೈಸೂರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಸ್ವಾಮಿಗೆ ನಾವು ಏನು ಮನೇಲಿ ಏನು ನಡೆದ್ರು ಸ್ವಾಮಿಗೆ ತಿಳಿಸೋ ಅಭ್ಯಾಸ ನನಗೆ. ಸೊ ಫಾದರ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ ವಿಚಾರ ಹೇಗೆ ತಿಳಿಸೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ರು. ಮೈಸೂರಿಂದ ಬೆಂಗಳೂರಿಗೆ ಬರೋಕ್ಕೂ ಆಗದೆ ಎಲ್ಲ ಅಲ್ಲೇ ಇಲ್ಲೇ ಇದ್ದರು. ನಾನು ನನ್ನ ಸ್ಟೂಡೆಂಟ್ಸ್ ಜೊತೆ ಬೃಂದಾವನದಲ್ಲಿದ್ದೆ ಅವಾಗ. ಆಗ ಸ್ವಾಮಿ ನಮಗೆ ಇಂಟರ್ವ್ಯೂ ಕರೆದಾಗ ಸ್ವಾಮಿ ಹೇಳಿದ್ರು, ನೋಡು ನಿನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಾನು 2 ಸತಿ ಹೋಗಿ ನೋಡ್ಕೊಂಡು ಬಂದೆ, ಅವ್ರನ್ನ ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ, ನೀನೇನು ಅದ್ರ ಬಗ್ಗೆ ಭಯಪಡೋದು ಬೇಡ ಅಂತ ಹೇಳಿದ್ರು. ಆ ಥರ ಸ್ವಾಮಿ ತನಗೋಸ್ಕರ ಕೆಲಸ ಮಾಡೋರಿಗೆ, ತನ್ನ ಅವರು ಅನ್ನಿಸ್ಕೊಂಡವ್ರಿಗೆ ಸ್ವಾಮಿ ಅವರ ಫ್ಯಾಮಿಲಿನೂ ಕೂಡ ನೋಡ್ಕೋತಾರೆ. ಅದರಿಂದ ಸ್ವಾಮಿ ಸ್ಟೂಡೆಂಟ್ ಅಂತ ಒಂದು ಸತಿ ಹೇಳಿಸ್ಕೊಂಡ್ಬಿಟ್ರೆ ಅದು ಬೇಕಾದಷ್ಟು. ದಟ್ ಈಸ್ ಅ ಲೈಫ್ ಗ್ರೇಟೆಸ್ಟ್ ಅಚೀವ್ಮೆಂಟ್. ಸ್ವಾಮಿ ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು,
ಸ್ಟೂಡೆಂಟ್ಸು ನನ್ನ ಪ್ರಾಪರ್ಟಿ, ನನಗೆ ಬೇರೆ ಯಾವ ಪ್ರಾಪರ್ಟಿನೂ ಇಲ್ಲ. ಈ ಬಿಲ್ಡಿಂಗು ಇದೆಲ್ಲ ನೋಡ್ತಿದ್ರಲ್ಲ, ಅದು ಯಾವುದು ನನ್ನ ಪ್ರಾಪರ್ಟಿ ಇಲ್ಲ. ನನ್ನ ಸ್ಟೂಡೆಂಟ್ಸೇ ನನ್ನ ಪ್ರಾಪರ್ಟಿ. ಎಷ್ಟು ಒಂದು ಕೇರ್ ತೊಗೋತಾ ಇದ್ರು ಅವ್ರ ಸ್ಟೂಡೆಂಟ್ಸ್ನ ಅಂದರೆ, ಫಸ್ಟ್ ಪ್ರತಿಯೊಂದು ನಮಗೆ ಕಲಿಸ್ತಾ ಇದ್ರು, ಆಮೇಲೆ ಅದನ್ನು ನಾವು ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋದು ನೋಡ್ಕೊತಾ ಇದ್ರು. ನಾನು ಸೇರಿದಾಗ ಸ್ವಾಮಿ, ಟೀಚರ್ ಆಗಿ 2 ಕೆಲಸ ಮಾಡಬೇಕು ನೀವು. ಒಂದು, ಮಕ್ಕಳಲ್ಲಿ ಕಾಮನ್ ಸೆನ್ಸ್ ಬೆಳೆಸಬೇಕು. 2ನೇದು, ಅವರಿಗೆ ಒಳ್ಳೆ ವಿದ್ಯೆ ಕೊಡಬೇಕು. ಅಂದರೆ ಗುಡ್ ಹ್ಯಾಂಡ್ ರೈಟಿಂಗ್. ಸ್ವಾಮಿ ಸೋ ಪರ್ಟಿಕ್ಯುಲರ್ ಅಬೌಟ್ ಹ್ಯಾಂಡ್ ರೈಟಿಂಗ್. ಗುಡ್ ಹ್ಯಾಂಡ್ ರೈಟಿಂಗ್ ಬರಬೇಕು, ಕಾಮನ್ ಸೆನ್ಸ್ ಬರಬೇಕು. ಅದಕ್ಕೆ ಟೀಚರ್ಗೆ ಫಸ್ಟ್ ಕಾಮನ್ ಸೆನ್ಸ್ ಇರಬೇಕು ತಾನೆ. ಒಂದು ಸತಿ ನನಗೆ ಸ್ವಾಮಿಗೆ ಆರತಿ ಮಾಡೋ ಚಾನ್ಸ್ ಸಿಕ್ತು. ನಾನು ಇದು ಲೈಫ್ ಚಾನ್ಸ್ ತಾನೆ, ಇನ್ನು ಸಿಕ್ಕಲ್ಲ ಅಂದ್ಬಿಟ್ಟು ಎಷ್ಟು ದಪ್ಪದ್ದು ಕರ್ಪೂರ ಇಟ್ಕೊಂಡಿದ್ದೆ ತಟ್ಟೆ. ಜಾಸ್ತಿ ಹೊತ್ತು ಆರತಿ ಮಾಡ್ಬೋದು ಸ್ವಾಮಿಗೆ ಅಂದ್ಬಿಟ್ಟು ಇಷ್ಟ. ಸ್ವಾಮಿ ಕೇಳಿದ್ರು, ಎಷ್ಟು ದಪ್ಪದ ಕರ್ಪೂರ ಯಾಕೆ ಇಟ್ಕೊಂಡಿದ್ಯಾ? ನಾನು ಹೇಳಿದೆ, ಸ್ವಾಮಿ ಇದು ಲೈಫಲ್ಲಿ ಒಂದೇ ಒಂದು ಸತಿ ಚಾನ್ಸ್ ಸಿಗೋದು ಸ್ವಾಮಿ, ಅದರಿಂದ ಸ್ವಾಮಿ ತೆಗಿ ಅಂದರೂ ನಾನು ತೆಗಿಲಿಲ್ಲ. ಲೈಫ್ ಚಾನ್ಸ್ ಹೊರಟೋಗುತ್ತಲ್ಲ ಅದಕ್ಕೆ. ಆಮೇಲೆ ಸ್ವಾಮಿಯೇ ಕರ್ಪೂರನ ತುಂಡು ಮಾಡಿ ಸಣ್ಣ ತುಂಡು ಇಟ್ಟರು ತಟ್ಟೆ. ಈಗ ಆರತಿ ಮಾಡಬೇಕು. ನಾನು ಹಚ್ಕೊಂಡೆ ಕರ್ಪೂರ, ಆರತಿ ಮಾಡೋಕ್ಕೆ ಶುರು ಮಾಡಿದೆ. ಅದು ಹಿಂದಕ್ಕೆ ಹೋಗುದು, ಸ್ವಾಮಿ ಹಿಂದಕ್ಕೆ ಹೋದರು. ನಾನು ಆರತಿ ಸ್ವಾಮಿಗೆ ತಲುಪಲ್ಲ ಅಂದ್ಕೊಂಡ್ಬಿಟ್ಟು ನಾನು ಹಿಂಗೆ ಮುಂದಕ್ಕೆ ಹೋದೆ. ಸ್ವಾಮಿ ಅಂದರು, ದುನ್ನಪೋತ ಅಂತ. ದುನ್ನಪೋತ ಅಂದರೆ ಎಮ್ಮೆ ಅಂತ. ಸೊ ತೆಲುಗಲ್ಲಿ ದುನ್ನಪೋತ ಅಂತ ಪ್ರೇಮಕ್ಕೆ ಬೈತಾರೆ. ದುನ್ನಪೋತ. ನಾನು ಅದು ಬೆಂಕಿ ಅಂದರೆ ಹಿಂದಕ್ಕೆ ಹೋಗ್ತಾ ಇದ್ರೆ ನೀನು ಮುಂದಕ್ಕೆ ಬರ್ತಿದ್ಯಲ್ಲ ಯಾಕೆ ಅಂತ. ಬಟ್ ನನ್ನದು ಐಡಿಯಾ ಇದು, ಸ್ವಾಮಿಗೆ ಸೇರ್ತಿಲ್ಲ ನಾವು ಇದು ಆರತಿಯಿಂದ ಮುಂದಕ್ಕೆ ಹೋಗ್ತಾ ಇದ್ದೆ. ಆವಾಗ ಸ್ವಾಮಿ ಅಂದರು, ಕಾಮನ್ ಸೆನ್ಸ್ ಅಂದರು. ಆವಾಗ ನನಗೆ ಫಸ್ಟ್ ಟೀಚರ್ ಕಾಮನ್ ಸೆನ್ಸ್ ಇರಬೇಕು, ಆಮೇಲೆ ಆಟೋಮೆಟಿಕ್ ಆಗಿ ಸ್ಟೂಡೆಂಟ್ಸ್ಗೆ ಕಲಿಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆವಾಗ ಅರ್ಥ ಆಯಿತು. ಸೊ ಅದೊಂದು ಇದು ಸ್ವಾಮಿ ತೋರಿಸ್ಕೊಟ್ಟಿದ್ದ ನನಗೆ. ಲೆಸನ್ ಟೀಚ್ ಮಾಡಿದ್ದು, ನೀನು ಏನು ಬೇಕು ಮಾಡೋಕ್ಕಿಂತ ಮುಂಚೆ ನೀನು ಮಾಡು, ಆಮೇಲೆ ಮಕ್ಕಳಿಗೆ ಹೇಳು. ಸ್ವಾಮಿ ಕೆಲವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಏನು ಅಂದರೆ ಕಮ್ಮಿ ಮಾತಾಡಬೇಕು, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸ್ವಾಮಿ, ಕಮ್ಮಿ ಯಾಕೆ ಮಾತಾಡಬೇಕು ನಾವು ಅಂತ. ಕಮ್ಮಿ ಮಾತಾಡೋದ್ರಿಂದ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮರಿ ಜಾಸ್ತಿ ಆಗುತ್ತೆ, ಅದೆಲ್ಲ ಹೇಳ್ತಾಯಿದ್ರು. ನಾವು ಗೊತ್ತಲ್ಲ, ಕೇಳ್ಬಿಟ್ಟು ಈ ಕಡೆ ಕೇಳಿ ಆ ಕಡೆ ಕೇಳಿಬಿಟ್ಟು ಜಾಗ ಖಾಲಿ ಮಾಡ್ತೀವಿ. ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾಯಿದ್ರು. ಒಂದು ಸತಿ ಸ್ವಾಮಿಗೆ ಹೇಳಿ ಸಾಕಾಗಿ ಸಿಕ್ಕಾಪಟ್ಟೆ ಕೋಪ ಬಂತು. ನಾನಿನ್ನು ಕ್ಯಾಂಪಸ್ಸಿಗೆ ಬರೋದಿಲ್ಲ ನೀವು ಹಿಂಗೆ ಮಾಡಿದರೆ ಅಂತಂದ್ಬಿಟ್ಟು ಬರಲಿಲ್ಲ ಸ್ವಲ್ಪ ದಿವಸ ಕ್ಯಾಂಪಸ್ಗೆ. ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಅವರೇ ಡಿಸೈಡ್ ಮಾಡಿಕೊಂಡು, ಇಲ್ಲ ನಾವು ಸೈಲೆಂಟ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಸೈಲೆಂಟಾಗಿ ಎಲೆಕ್ಷನ್ ಮಾಡಿದ್ರು. 15 ದಿವಸ ಆದಮೇಲೆ ಬಂದರು ಸ್ವಾಮಿ ಕ್ಯಾಂಪಸ್ಗೆ. ಈಗೆಲ್ಲ ಸೆಟ್ಲಾಗಿದೆ, ಕಮ್ಮಿ ಮಾತಾಡ್ತಿದ್ದೀರಾ ಅಂತ ಹೇಳಿ. ಜೊತೆಗೆ ಸ್ವಾಮಿ ನಾವು ಏನು ಮಾಡ್ತಿದ್ವಿ ಅನ್ನೋ ಪ್ರತಿಯೊಂದು ಎಕ್ಸ್ಪ್ಲೈನ್ ಹೇಳ್ತಾಯಿದ್ರು, ಏನು ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ನೀವು ಹಾಸ್ಟೆಲ್ ಇದ್ದೀರಾ ಸ್ಟೂಡೆಂಟ್ಸು, ಹಾಸ್ಟೆಲಲ್ಲಿ ಇರೋ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಅದೇ ಟೀಚರ್ಸು ಪಾಪ ರೌಂಡ್ಸ್ಗೆ ಹೋಗ್ತಾರೆ, ಅವರು ನೋಡ್ಕೊಳ್ಳೋಕ್ಕೆ ಯಾವ ಥರ ಅಂತೇಳಿ ಓದ್ತಾ ಇದ್ದಾರೋ ಇಲ್ವೋ ಅಂತ ನೋಡೋಕ್ಕೋಸ್ಕರ ಹೋಗ್ತಾರೆ ಟೀಚರ್ಸ್. ಬಟ್ ಸ್ಟೂಡೆಂಟ್ಸ್ ಅವ್ರಿಗಿಂತ ಜಾಸ್ತಿ ಇರ್ತಾರೆ. ಅವ್ರನ್ನೇ ಯಾವ ಥರ ಮೋಸ ಮಾಡಿ ಗಲಾಟೆ ಮಾಡ್ಕೋಬೋದು ಅಂತ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಆ ಥರನೇ. ನಾವು ರೌಂಡ್ಸ್ಗೆ ಹೋದಾಗ ಸೈಲೆಂಟಾಗಿ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳೋರು, ನಾವು ಈ ಕಡೆ ಬರ್ತಿದ್ದಂಗೆ ಅವರು ಶುರು ಮಾಡೋರು. ಸ್ವಾಮಿ ನನಗೆ ಕರೆದು ಹೇಳ್ತಾಯಿದ್ರು, ಏನು ಮಾಡ್ತಾರೆ ನಮ್ಮ ಹಿಂದೆ ಸ್ಟೂಡೆಂಟ್ಸು ರೂಮ್ಗಳಲ್ಲಿ, ಪ್ರತಿಯೊಂದನ್ನು ಸ್ಟೂಡೆಂಟಿಗೆ ಎಫ್ಸಿ ಹೇಳೋರು, ನೀನು ಇದು ಮಾಡಲಿಲ್ವೋ ಅದು ಮಾಡಲಿಲ್ವ. ಆವಾಗ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋದು, ಸ್ವಾಮಿ ನಮಗೆ ನೋಡ್ತಾ ಇದ್ದಾರೆ, ಸರ್ವಾಂತರ್ಯಾಮಿ ಸ್ವಾಮಿ ಅವರು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆವಾಗ ಸ್ವಲ್ಪ ಅಲರ್ಟ್ ಆಗೋರು. ಈಗ ಸ್ವಾಮಿ ಇಲ್ಲ ಅಂದ್ಬಿಟ್ಟು ನಾವು ಇಷ್ಟ ಬಂದಂಗೆ
ಮಾಡೋಂಗಿಲ್ಲ. ಯಾಕೆಂದರೆ ಈಗ ಕೂಡ ಸ್ವಾಮಿ ಫಿಸಿಕಲ್ ಇಲ್ಲದೆ ಇದ್ದರೂ ಕೂಡ ನೋಡ್ಕೋತಾ ಇದ್ದಾರೆ. ಇದನ್ನು ಪುಷ್ಟೀಕರಿಸೋಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 2019 ನಾನು ಅನಂತಪುರದಿಂದ ಮೈಸೂರಿಗೆ ಬರ್ತಾಯಿದ್ದೆ. 1 ಕಿಲೋಮೀಟರ್ ಇದೆ ಅನ್ನುವಾಗ ನಾನು ಒಬ್ಬಳೇ ಇದ್ದಿದ್ದು ಕಾರಲ್ಲಿ. 1 ಕಿಲೋಮೀಟರ್ ಇದೆ ಅನ್ನುವಾಗ, ಮೈಸೂರು 1 ಕಿಲೋಮೀಟರ್ ಇದೆ ಅನ್ನುವಾಗ ನನ್ನ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ನನಗೆ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗಿತ್ತು. ಯಾವ ಥರ ಆಕ್ಸಿಡೆಂಟ್ ಇದೆ ಅಂದರೆ, ಫ್ರಂಟ್ ಪೋರ್ಷನ್ ಆಫ್ ದ ಕಾರ್ ವಾಸ್ ಕಂಪ್ಲೀಟ್ಲಿ ಸ್ಮ್ಯಾಶ್ಡ್. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗಲಾಟೆ, ಕಾರ್ ಸುತ್ತಲೂ ಜನ ಸೇರ್ಕೊಂಡಿದ್ದಾರೆ. ನಾನು ಒಳ್ಳೆ ಆರಾಮಾಗಿ ನಿದ್ರೆ ಹೊಡಿತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು. ಆಮೇಲೆ ಬಾಗಿಲು ಹೊಡೆದು, ಇಳಿಯಮ್ಮ, ಕೆಳಗೆ ಇಳಿಯಮ್ಮ. ಯಾಕೆ ಏನಾಯಿತು ಅಂದೆ. ಅಯ್ಯೋ ಯಾಕೆ ಏನಾಯ್ತು ಇದೆ, ಮೊದಲು ಹಿಡಿದು ನೋಡು ನೀನು, ಕಾರ್ ಏನಾಗಿದೆ ಅದು. ಕಾರ್ ಪೋರ್ಷನ್ ಕಂಪ್ಲೀಟ್ ಇದಾಗಿದೆ. ಅದು ಕಾರ್ ಹೊಡೆದಿದ್ರೆ ರಭಸಕ್ಕೆ ಇನ್ನೊಂದು ಕಾರ್ ಕೂಡ ಸ್ಮ್ಯಾಶ್ ಆಗೋಗಿದೆ. ಆ ಥರ ಹೊಡೆದಿದ್ದಾನೆ ನನ್ನ ಡ್ರೈವರ್. ಸರಿ, ಫುಲ್ ಸ್ಮ್ಯಾಶ್ ಆಗಿದೆ. ಬಟ್ ಸ್ವಾಮಿ ನನ್ನನ್ನು ನಿದ್ರೆಗೆ ಇಳಿಸಿದ್ರು. ಇಲ್ದರೆ ಆ ಆಕ್ಸಿಡೆಂಟ್ ನೋಡಿದರೆ ಆಗ್ತಿತ್ತೋ ಗೊತ್ತಿಲ್ಲ, ಅದು ಆಗಬಾರ್ದು ಅಂತ ಹೇಳಿ ಸ್ವಾಮಿ ನನ್ನನ್ನು ನಿದ್ರೆ ಕಳಿಸ್ಕೊಟ್ಟಿದ್ರು. ಆ ನಿದ್ರೆಯಿಂದ ಎದ್ದು ನೋಡಿದ್ರೆ ಇಟ್ ವಾಸ್ ಸಚ್ ಎ ಭಯಾನಕವಾದ ವಿಚಾರ, ಸಂಗತಿ ಮತ್ತು ದೃಶ್ಯ. ಹಾಗಾಗಿ ಸ್ವಾಮಿ ಒಂದು ಸತಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ಮೇಲೆ ಅವರು ಏನಾದರೂ ನಾವು ಮರ್ತು ಬಿಡ್ಬೋದು, ನಾವು ಅದನ್ನು ಗಣನೆಗೆ ತಗೊಳ್ಳದೇ ಇರ್ಬೋದು, ಬಟ್ ಅವರು ಕೊಟ್ಟಿರೋ ಪ್ರಾಮಿಸು ಅವರು ಮೇಂಟೈನ್ ಮಾಡ್ತಾರೆ. ಸ್ಟೂಡೆಂಟ್ಸ್ಗೆ ಸ್ವಾಮಿ ಅದೇ ಹೇಳ್ತಾ ಇದ್ರು, ಒಂದು ಸತಿ ನಿಮ್ಮನ್ನು ನನ್ನ ಸ್ಟೂಡೆಂಟು ತಗೊಂಡಾದ್ಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೂ ನನಗೇನಿಲ್ಲ, ಮರ್ತುಬಿಟ್ರೂ ಇಲ್ಲ, ನೀವೇನು ಬೇಕಾದ್ರೂ ಹಾಕ್ಕೊಳ್ಳಿ, ಬಟ್ ನಾನು ಸದಾ ನಿಮ್ಮ ಜೊತೆಲೇ ಇರ್ತೀನಿ, ನಿಮ್ಮನ್ನು ಕಾಪಾಡ್ತಿರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಸೀಟ್ ಸಿಕ್ತದ್ರೆಲ್ಲ ಬಂದು ಹೇಳ್ತಾರೆ, ಏನು ಬೇಡಿ ಮೇಡಮ್, ನಾವು ಎಲ್ಲೋ ಒಂದು ಕಡೆ ಸ್ವಾಮಿ ಸ್ಟೂಡೆಂಟ್ ಅನ್ನಿಸ್ಕೊಂಡ್ಬಿಟ್ರೆ ಸಾಕು ಮೇಡಮ್ ಅಂತಾರೆ. ಸೊ ದಟ್ ಈಸ್ ದ ಬಿಲಾಂಗಿಂಗ್ನೆಸ್ ಆಫ್ ದ ಪೀಪಲ್ and then the way Swami takes care of his people. ಆ ಥರ ನಾನು ಯಾಕೆಂದರೆ ನೋಡಿದೆ ಯಾರಿದ್ದಾರೆ ಮಾತಾಡೋದಕ್ಕೆ ಅಂತ, ಎಲ್ಲ ಸ್ಟೂಡೆಂಟ್ಸ್ ಆದ್ದರಿಂದ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದೆ. ಆ ಥರ ಈಗಲೂ ಕೂಡ ಸ್ವಾಮಿ ಇದ್ದಾರೆ. ನಾನು ಬೆಳಗ್ಗೆ ನನ್ನ ಸ್ಟೂಡೆಂಟು ಒಬ್ಬ ಒಂದು ಸ್ಪೀಚ್ ಕೇಳ್ತಾ ಇದ್ದೆ, ಅವನು ಹೇಳ್ತಿದ್ದ, ಅವ್ರಿಗೆ ಹೇಳಿದ್ರಂತೆ ಸ್ವಾಮಿ, ನಾನು ಪರ್ಮನೆಂಟಾಗಿ ಇಲ್ಲಿ ಇರ್ತೀನಿ ಅಂತ ಸಮಾಧಿಗೆ ತೋರಿಸಿ ಹೇಳಿದಾರಂತೆ. ನಾನು ವಾಪಸ್ ಬರಲ್ಲ, ಆದರೆ ಇಲ್ಲಿ ಕಾನ್ಸ್ಟ್ಯಾಂಟಾಗಿ ಇರ್ತೀನಿ ಅಂತ ಹೇಳಿದರು. ಅದನ್ನು ಬೆಳಿಗ್ಗೆ ನಾನು ಕೇಳ್ತಾ ಇದ್ದೆ. ಹಾಗಾಗಿ ಸ್ವಾಮಿ ಆ ಸಮಾಧಿಯಲ್ಲಿ ಇದ್ದಾರೆ. ಅದರಿಂದ ಈಗಲೂ ಕೂಡ ಸ್ವಾಮಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಕ್ಕೆ ಭಗವಂತನಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಭಗವಾನ್. ನಾನೇನಾದ್ರು ಈ ಥರ ಅವರೇನೋ ಅವಾರ್ಡ್ ಎಲ್ಲ ಓದಿದ್ರಲ್ಲ, ಈ ಸ್ಥಿತಿಗೆ ಬರೋದಕ್ಕೆ ಭಗವಾನ್ರೇ ಕಾರಣ. ಇನ್ನೊಂದು ಮಾತು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಸ್ವಾಮಿ ನನಗೆ ನೀನು PhD ಮಾಡು ಅಂತ ಹೇಳಿದ್ರು. ಇಲ್ಲ ಸ್ವಾಮಿ, ನಾನು ನಿಮ್ಮ ಜೊತೆ ಇದೀನಲ್ಲ, ಬೇಕಾದಷ್ಟು ಆಯಿತು ನನಗೆ, ಇದೆಲ್ಲ ಬೇಡ ನನಗೆ ಅಂತ. ಇಲ್ಲ ನೀನು ಮಾಡಲೇಬೇಕು PhD ಅಂತೇಳಿ ಸ್ವಾಮಿನೇ ಗೈಡಿಂಗ್ನೂ ಕೂಡ ಹುಡುಕಿದ್ರು ನನಗೆ. ಫಸ್ಟು ಬೆಂಗಳೂರಲ್ಲಿ ಹುಡುಕಿದ್ರು, ಅದೇನೋ ಪ್ರಾಬ್ಲಮಿಂದ ಅದು ಸಕ್ಸಸ್ ಆಗಲಿಲ್ಲ. ನನಗೆ ಸಂತೋಷ ಆಯಿತು, ಸದ್ಯ PhD ಮಾಡೋದು ತಪ್ಪಲ್ಲಪ್ಪ ದೇವರೇ ಅಂತ. ಆಮೇಲೆ ಸ್ವಾಮಿ ಅನಂತಪುರದಲ್ಲೇ ಇನ್ನೊಬ್ಬ ಗೈಡನ್ನು ಅವರೇ ಹುಡುಕಿದ್ರು, ಈಗ ಅವ್ರ ಕೈಟ್ಟು ಮಾಡಿ ನೀನು ಅಂತ ಹೇಳಿ. ಸೊ ನನ್ನ ಕೈ PhDನೂ ಮಾಡಿಸಿದ್ರು, ಇಷ್ಟು ಅವಾರ್ಡ್ಸು ತರಿಸ್ಕೊಟ್ರು. ಅದೆಲ್ಲ ಕ್ರೆಡಿಟು ಭಗವಂತನಿಗೆ ಹೋಗಬೇಕು. ಸೊ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಭಗವಾನ್, ಆ್ಯಂಡ್ ದ ಚಾನ್ಸ್ ಯು ಹವ್ ಗಿವನ್ ಟು ಮೀ, ಐ ಆಮ್ thankful to you also. Jai Sai.